ಏನಾಗ್ತದೆ ಆ ಒಂದು ಚುನಾವಣೆ ಲೋಕಸಭಾ ಚುನಾವಣೆ ಎಲ್ಲರೂ ಕೂಡ ಮತದಾನ ಮಾಡಬೇಕು. ಶೇಕಡ 100 ಮತದಾನ ಹಾಕಿಕೊಳ್ಳುವ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು. ಜನರ ಒಂದು ಗಮನವನ್ನು ಸೆಳೆಯಬೇಕು. ಅದನ್ನು ವಿಶೇಷವಾಗಿ ಮೈಸೂರು ಸಮಾಜದಂತೆ ವೋಟ್ ಮಾಡಲಿಕ್ಕೆ ಏಪ್ರಿಲ್ 26 ತಾರೀಕಿಗೆ ಅವರು ಪಕ್ಷದ ಚಲಾಯಿಸಬೇಕು. ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಮೈಸೂರು ಆಕಾಶವಾಣಿ ಮೈಸೂರು ಜಿಲ್ಲಾ ಮೂಡಿಸುವ ಸಲುವಾಗಿ ಈ ಲೇಖನ ಸ್ಪರ್ಧೆಯನ್ನು ಆಯೋಜಿಸಿದೆ. ಉತ್ತಮ ಲೇಖನಗಳಿಗೆ ಸೂಕ್ತ ಬಹುಮಾನವಿರುತ್ತದೆ. ತಮ್ಮ ಲೇಖನ 200 ಪದಗಳಿಗೆ ಮೀರಿರಬಾರದು. ಒಂದು ಜಿಲ್ಲಾ ಸ್ವೀಪ್ ಕಮಿಟಿಯಿಂದ ಎಲ್ಲ ರೀತಿಯ ಜನಗಳನ್ನು ಅಟೆನ್ಷನ್ ತೊಗೊಳೋದಕ್ಕೆ ಮತ್ತು ಕಡ್ಡಾಯವಾದಂಥ ಎಥಿಕಲ್ ಆದಂಥ ವೋಟಿಂಗನ್ನು ಮಾಡೋದಕ್ಕೆ ಎಲ್ಲ ಇಲಾಖೆಯವರು ಎಲ್ಲರೂ ಸೇರಿಕೊಂಡು ಜನಸಾಮಾನ್ಯರು ಮತ್ತು ಪ್ರಜ್ಞಾವಂತ ಮತದಾರರೊಳಗಡೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ತೆಗೆದುಕೊಂಡಿರುವಂಥ ಕ್ರಮಗಳ ಬಗ್ಗೆ ಅವೇರ್ನೆಸ್ ಮೂಡಿಸೋದಕ್ಕೆ ಈ ಬೈಕ್ ರ್ಯಾಲಿಯನ್ನು ಆಯೋಜನೆ ಮಾಡಿದ್ದಾರೆ. ಇವತ್ತು ನಾನು ಮತ್ತು ಕಮಿಷನರ್ ಮತ್ತು ಎಲ್ಲರೂ ಕೂಡ ಸೇರಿಕೊಂಡು ಆ ಬೈಕ್ ರ್ಯಾಲಿಯಲ್ಲಿ ಪಾಲ್ಗೊಳ್ತಾ ಇದ್ದೀವಿ. ಯೂತಿಗೆ ಅಟ್ರಾಕ್ಟ್ ಮಾಡೋದು ಮತ್ತು ಎಲ್ಲರಿಗೂ ಕೂಡ ಏಪ್ರಿಲ್ 26 ಚುನಾವಣಾ ದಿವಸ ಅನ್ನೋದನ್ನು ಮನವರಿಕೆ ಮಾಡೋದಕ್ಕೋಸ್ಕರ ಮತ್ತು 7 ಗಂಟೆಯಿಂದ 6 ಗಂಟೆ ತನಕ ಮತದಾನ ಇರುತ್ತೆ. ಮತ್ತು ಸಿ ವಿಜಿಲ್ ಯಾವುದೋ ಒಂದು ಕಡ್ಡಾಯವಾಗಿ ಏನು ಅಕ್ರಮ ಎಲೆಕ್ಷನ್ ಚುನಾವಣಾ ಸಂದರ್ಭದಲ್ಲಿ ನಡೆಯುವಂಥ ಅಕ್ರಮಗಳನ್ನು ತಡೆಯೋದಕ್ಕೆ ಸಿ ವಿಜಿಲ್ ಮೊಬೈಲ್ ಅಪ್ಲಿಕೇಶನ್ ಇದೆ. ಅದರ ಬಗ್ಗೆ ಮನವರಿಕೆ ಮಾಡೋದಕ್ಕೆ ಈ ಒಂದು ಕಾರ್ಯಕ್ರಮ. ಥ್ಯಾಂಕ್ ಯು.